ಯಾರದು? ನಾನೇ ನಿನ್ನ ಕೈ ಹಿಡಿದ ಗಂಡ. ಏನ್ರಿ ಈ ವಯಸ್ಸಿನಲ್ಲಿ ಇನ್ನೂ ನಿಮ್ಗೆ ತುಂಟಾಟವೇ? ಈ ಬಂಟ ನಿನ್ನ ಕರಿಮಣಿ ಸರಕ್ಕೆ 3 ಗಂಟೆ ಹಾಕಿದವನೇ ಕಣೆ. ಹೋಗಿಯಪ್ಪ, ಈ ಮಾತನ್ನು ಕೇಳಿದ್ರೆ ನನಗಂತ ತುಂಬಾ ನಾಚಿಕೆ ಆಗ್ತದೆ. ನಾಚಿಕೆ ಎಂಬ 3 ಅಕ್ಷರದ ಮರ್ಮ ಹೆಣ್ಣಿನಲ್ಲಿರುವ ಸಹಜ ರಾಣಿ. ಅವಳ ನಡೆ 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 ನುಡಿಗೆ ತಕ್ಕಂತೆ ಬಾಳಿದ ಮುಖ ಕೂಡ ಮಲ್ಲಿಗೆ ಹೂವಂತೆ ಅರಳಿ ಕಾಣುತ್ತದೆ. ವಾ, ಈ ಹೊತ್ತೇರು ಸಂದರ್ಭದಲ್ಲಿ ಈ ನಿನ್ನ ಗಂಡನನ್ನು ಕೈ ಹಿಡಿದು ಹಾಡುವ.
ಅದೇನಂತ ತಿಳಿಸಿ ಹೇಳ್ರಿ ಗೌಡ್ರಿ. ಆ ಬಂಗ್ಲೆ ಬೆಂಬಲಿಂದ ಬರ್ತಕ್ಕಂಥ ಸಾಲನ ವಸೂಲಿ ಮಾಡಕ್ಕೆ ಬಂದಿದ್ದೇವೆ. ಆಯ್ತ್ರಿ ಗೌಡ್ರಿ, ಆ ಬಂಗ್ಲೆ ಭೀಮನ ಹಣ ನಿಮಗೆ ತಂದು ಮುಟ್ಟಿಸ್ತೀನಿ. ಆ ನಿನ್ನ ಬಂಗ್ಲೆ ಬಿಂಬ ಸತ್ತು ಸ್ವರ್ಗ ಸೇರಿ ಇದೀಗ 1 ವಾರವಾಯಿತು. ಅದಕ್ಕೆ ಬರೆದ ಕೊಟ್ಟ ಕಾಗದ ಹಿಡಿದು ನಿನ್ನ ಕಡೆ ಬಂದಿದ್ದೇವೆ. ಏನು ಮಾತಾಡ್ತಾ ಇದ್ದೀರಿ ಸಾವುಕಾರ್ಯ? ದಯವಿಟ್ಟು ನಿಮ್ಮ ಕೈ ಮುದ್ದೆ ಬಿಡ್ಕೊತಾ ಇದ್ದೇನೆ. ನನ್ನ ಪತಿಯನ್ನು ಕಟ್ಟಿ ಹಾಕಿ ಅವ್ರಿಗೆ ಚಿತ್ರಹಿಂಸೆ ಕೊಡಬೇಡಿ. ನೀವು ಕೊಟ್ಟ ಹಣ ಎಷ್ಟೇ ಇದ್ರು ನಾವು ತೀರುತ್ತೀವಿ. ನನ್ನ ಪತಿಯನ್ನು ಬಿಟ್ಟು ಬಿಡ್ರಿ ಸಾವುಕಾರ್ಯ. ಸಾಧ್ಯವಿಲ್ಲ. ಹಣ ತೆಗೆದುಕೊಂಡಿದೆ ಅಂದ ಮೇಲೆ ಆ ಯಾವ ಈಗಲೇ ಇವತ್ತೇ ಸುತ್ತ ಆಗಲೇಬೇಕು. ತಗೋರಪ್ಪ, ತಗೋ ಈ ಹಗ್ಗನ. ಏನ್ ಮಾಡ್ಕೋತಿ ಮಾಡ್ಕೋರು. ಹಣ ಕೊಡ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ನಿನ್ನ ಕೈಯಾಗ ಹಗ್ಗ ಕೊಟ್ಟನಿ, ನೀ ಏನ್ ಬೇಕಾದ್ ಮಾಡ್ಕೋ. ಏ ಜಿತೇಂದ್ರ, ಕಟ್ಟಿ ಹಾಕೋ ಈ ಪಟ್ಟಿ ಮಗನ್ನ. ಬೇಡಿ ಸಾವುಕಾರ್ಯ, ನಿಮ್ಮ ಕೈ ಮುದ್ದೆ ಬಿಡ್ಕೊತಾ ಇದ್ದೇನೆ. ನನ್ನ ಪತಿಯನ್ನು ಕಟ್ಟಿ ಹಾಕಿ ಚಿತ್ರಹಿಂಸೆ ಕೊಡಬೇಡಿ. ಖಂಡಿತ ನೀವು ಕೊಟ್ಟ ಹಣ ಎಷ್ಟೇ ಇದ್ರು ನಾನು ಕೊಡ್ತೀನಿ ಸಾವುಕಾರ್ಯ. ನಾನು ನಿಮ್ಮ ಹಣವನ್ನು ಕೊಡ್ತೀನಿ. ಏನು? ನಿನ್ನ ಗಂಡನ ಕೈಯಿಂದ ಆಗಲಾರದ ಕೆಲಸವನ್ನು ನೀನು ಮಾಡುತ್ತೀಯ? ಆಶ್ಚರ್ಯ, ಪರಮ ಆಶ್ಚರ್ಯ. ಇರಲಿ, ಹಾಗಿದ್ದರೆ ಆ ಯಾರು ಈಗಲೇ ಸುದ್ದಾಗಬೇಕು. ಇಲ್ಲ ಅಂದ್ರೆ ಇದೇ ಅಲ್ಲ. ಜಯ, ಅಷ್ಟೊಂದು ಹಣ ಎಲ್ಲಿಂದ ತರ್ತೀಯಾ? ಪಾಂಚಾಳ ಮಾತು ಬಂದ ಮೇಲೆ ಆ ಅರವಿಂದ ಸಾವುಕಾರ್ಗೆ ಕೊಟ್ಟಾಯ್ತೀವಿ. ಈಗ ಆ ಸಾವುಕಾರ ಹತ್ರ ಹೋಗಿ ನಾನು ಬೇಗ ಹಣವನ್ನು ತೆಗೆದುಕೊಂಡು ಜಿತೇಂದ್ರ, ತೆಗೆದುಕೋ. ಆ ಆರ್ತಿ ಅಂಗಡಿ ಅರವಿಂದನಿಗೆ ಹೇಳು, ಆ ಹೆಣ್ಮಗಳಿಗೆ ರೊಕ್ಕ ಕೊಡಬೇಡ. ಹಲೋ, ನಮ್ ಗೌಡ್ರು ಹೇಳಿದ್ದಾರೆ ಅವರಿಗೆ ಹಣ ಕೊಡಬೇಡಂತ. ಗೌಡ್ರ, ಇಂಥ ಹೊಲಸು ಬುದ್ಧಿ ಇಟ್ಟುಕೊಂಡ ಸರಿಯಲ್ರಿ ಇದು. ಇಂಥ ಹೊಲಸು ಬುದ್ಧಿ ಇಟ್ಟುಕೊಂಡ ಅಪಾಯಕ್ಕೆ ಅಡಿಪಾಯ ಹಾಕಿ ಆ ಅರ್ತಿ ಅಂಗಡಿ ಅರವಿಂದನಿಗೆ ಫೋನ್ ಮಾಡಿ ಹೇಳಿದ್ರಲ್ಲ, ಇದು ಸರಿಯಲ್ಲ. ಯಮನವಿಲ್ಲದ ಈ ದೇವೇಗೌಡ ಬಾಯಿಗೆ ಬಂದಂತೆ ಮಾತನಾಡುವೆಯ ಹುಚ್ಚು ಮಕ್ಕಳು. ಈ ದೇವೇಗೌಡ ಹಂತದ ಹಿಡಿದು ನಿಂತರೆ ನಿನ್ನ ಸಂಕಲನ್ನು ಮುರಿಯದೆ ಬಿಡಲಾರ. ಎತ್ತರದಿಂದ ಮಾತನಾಡು. ಆಯ್ತು ಗೌಡ್ರಿ, ಬರೇ ಮೌನವಾಗಿ ನಿಂತರೆ ಸಾಲದು. ಯಾಕಂದ್ರ ಈ ಪಟ್ಟಿ ಮಗನ ಕದ್ದು ಕಿತ್ತು ಇವನನ್ನು ಚಂಡಿಡಿದು ಹೊರಗೆ ಹಾಕಿ ಬಿಡು. ಇವನ ಮನೆ ಪತ್ರದ ಸಹಿ ಹಾಕಿಸ್ಕೋ. ಈ ಮಗಳು ಹಿಂಗೆ ಹೇಳಿದ್ರೆ ಬೈದಿ ಬರಂಗಿಲ್ರಿ. ಒಟ್ಟ ಕಟ್ಟಿ ಬಿಡ್ರಿ. ಅವತ್ತನ್ನ ಹೆಂಗ ಬಡಿಬೇಕಂದ್ರೆ ಬರಬಾರ್ದು, ಬಾರು ಮೂಡಬಾರ್ದು. ಹಂಗ ಬಡಿಬೇಕು ನೋಡ್ರಿ. ಹಂಗ ಅವ್ರು ತೆಗೆದುಕೊಡ. ಇದು ನೀವು ಬಿಡ್ಯಾಕತ್ತಿದ್ರಿ. ಹಂಗಾಗೈತಿ ಗೊತ್ತಂದ್ರಿ, ಮನ್ಯಾಗ ಇಲಿ ಬಡಿತಾರಲ್ಲ, ಇಲಿ ಹಂಗಾಗೈತ್ರಿ. ಹಂಗ ಬಡಿಬ್ಯಾಡ್ರಿ. ಏ ವಿಕಾಲಿಕಾ, ಅಭಿ ಪಿಕ್ಚರ್ ಭಾಗ್ಯ ದೇಖೋ ತೋರ ತೇರೋ ತೇರೋ. ಆದ್ರ ನಾನು ಅದನ್ನ ಹೇಳಾಕತ್ತೇನ್ರಿ. ಇನ್ನ ಬಾಕಿ ಐತ್ರಿ, ಇನ್ನ ಬಾಕಿ ಉಳಿದಿದ್ದೆಲ್ಲ ತೀರ್ಕೊಂಡು ಇವನನ್ನ ಚಂಡಿನ ಹೊರ ಹಾಕಿಬಿಡ. ಇವನ ಆಸ್ತಿ ಪದಕ್ಕೆ ಸಹಿ ಮಾಡಿಸ್ಕೊಂಡಿಲ್ಲ. ಆ
ಆಸ್ತಿ ಪತ್ರದಾಗ ಸಹಿ ಮಾಡಿಸ್ಕೊಂಡಾಗ ನಿಮ್ಮ ಆಸೆ ತೀರ್ತ್ರಿ ಬಂದ ಈ ದೇವೇಗೌಡ ಕಣ್ಣಿಟ್ಟರೆ ಯಾವತ್ತು ಬಿಡಲ್ಲ. ನಮ್ಮ ಕೆಲಸ ಮುಗಿದು ಬಂದು ಹೋಗೋಣ. ನಮ್ಮ ಗೌಡ ಒಂಥರ ವಿಚಿತ್ರ, ಅವ್ನು ಏನ್ ಮಾತಾಡ್ತಾನ ಅವನೇ ಗೊತ್ತಾಗಂಗಿಲ್ಲ. ಬಡಿತಾನು ಹೊತ್ತಾನು, ಬಡಿತಾನು ಹೊತ್ತಾನು, ಆದ್ರೆ ಯಾವಾರ ಸೋತ ಆಗಂಗಿಲ್ರಿ. ಈ ಯಾವಾರ ಸೋತ ಆಗ್ಬೇಕಾದ್ರೆ ಒಂದು ದಂಡಿಗೆ ಹಚ್ಬೇಕು ನಾವು ಹೇಳಿದೀವ್ರಿ, ಆದ್ರೆ ಅವ್ನು ಕೇಳಾಕ ತಯಾರಿಲ್ಲ. ನೋಡ್ರಿ ಮುಂದೆ ಏನು ಅಕ್ಕಟ್ಟಿ ಆಗ್ತೈತಿ, ಏನು ನಾವು ಬಡಿಸ್ಬೋದಾಗ್ತೈತೆ, ಏನು ಅವ್ನು ಬಡಿಸ್ಬೋದಾಗ್ತೈತಿ. ಕಡಿತಾರು ಹೊತ್ತಾರು, ಕಡಿತಾರು ಹೊತ್ತಾರು, ಏನಾಗೋದು ನಮಗೆ? ಎಲೆ ವಿಧಿ ವೀರಾಟವೇ, ಈಗಲಾದರೂ ತೃಪ್ತಿ ಆಯಿತೆ ನಿನ್ನ ಮನಸ್ಸಿಗೆ? ಈ ನಿನ್ನ ವಿಧಿಗಾನಕ್ಕೆ ಸಿಲುಕಿದ ಅವರು ಯಾರಿದ್ದಾರೆ ಈ ಜಗತ್ತಿನಲ್ಲಿ? ದ್ವಾಪರ ಯುಗದಲ್ಲಿ ಶ್ರೀರಾಮ ಲಕ್ಷ್ಮಣರನ್ನು ವನವಾಸಕ್ಕೆ ಕಳಿಸಿದ ನೀನು ಧಿಕ್ಕಾರವಿರಲಿ ಈ ನಿನ್ನ ಮಾಯಾಪುತ್ರಕ್ಕೆ. ಮನಸ್ಸಿಗೆ ಬಹಳ ಪಾಪ ಮಾಡಿಕೊಂಡು ಕಣ್ಣೀರು ಹಾಕ್ಬಿಡಿ ಸ್ವಾಮಿ. ನೀವು ಈ ರೀತಿ ಕಣ್ಣೀರು ಹಾಕಿದ್ರೆ ಮತ್ತೆ ಕಣ್ಣಿನ ವೇದನೆ ಜಾಸ್ತಿ ಆಗುತ್ತೆ. ಸ್ವಲ್ಪ ಸಮಾಧಾನವಾಗಿ ಆಸ್ಪತ್ರೆಗೆ ಹೋಗೋಣ. ಸಮಾಧಾನ ಜಯ, ಸಮಾಧಾನ ಎಲ್ಲಿದೆ ಜಯ ನಿನ್ನ ಈ ಸಮಾಧಾನ? ಕಬ್ಬಿನ ಬೀಲಿಗಾಗಿ ಮಾಡಿಕೊಂಡೆ ಆ ನಿನ್ನ ಸಮಾಧಾನ. ಹುಣ್ಣಿನ ಬಲೆಗೆ ಆತ್ಮೀಯ ಗೆಳೆಯನನ್ನೇ ಕಳೆದುಕೊಂಡಾಗ ಮಾಡಿಕೊಂಡೆ ಆ ನಿನ್ನ ಸಮಾಧಾನ. ಅಡತಿ ಅಂಗಡಿಯಲ್ಲಿ 68 ಚೀಲ ಶೇಂಗಾ ಹಚ್ಚಿದಾಗ ಇಡೀ ಗುಲಾಮಿಗೆ ಬೆಂಕಿ ಬಿದ್ದು ಸುಟ್ಟು ಭಸ್ಮವಾದಾಗ ಮಾಡಿಕೊಂಡೆ ಈ ನಿನ್ನ ಸಮಾಧಾನ. ನಿನ್ನ ಒಂದು ಕಣ್ಣು ಕಳೆದುಕೊಂಡು ನಾನು ಎಂದು ಮಾಡಿಕೊಳ್ಳಲಿ ಸಮಾಧಾನ? ಕಣ್ಣು ನಿನ್ನನ್ನು ನೋಡಿ ಜೀವಿಸಬೇಕೆಂದರೆ ಒಂದು ಕಣ್ಣು ಕಳೆದುಕೊಂಡೆ. ಏನೆಂದು ಜೀವಿಸಲಿ ಜಯ, ಏನೆಂದು ಜೀವಿಸಲಿ? ಸ್ವಾಮಿ, ಈ ಪ್ರಾಣ ಎಂಬ ಉಸಿರು ಆರುವರೆಗೂ ನಾವು ಮಾತ್ರ ಸಮಾಧಾನ ಪಡೆದುಕೊಳ್ಳಬೇಕು ಸ್ವಾಮಿ. ನಿಲ್ಲು ಜಯ, ನಿಲ್ಲು. ಇವೆಲ್ಲಕ್ಕಿಂತ ಮಿಗಿಲಾಗಿ ಅಘಾತಕಾರಿಯಾದ ನನ್ನ ತಂದೆ ಸಾವಿನ ದಿನ ನನ್ನ ತಾಯಿ ಅವಳಿ ಮಕ್ಕಳನ್ನು ಹಡೆದಾಗ, ಯಾರೋ ಅದರಲ್ಲಿ ಒಂದು ಮಗುವನ್ನು ಕದ್ದೊಯ್ದಾಗ, ತಾಯಿಯ ಪ್ರಾಣ ಬಿಡುವುದಕ್ಕಿಂತ ಮುಂಚೆ ಗಂಡ ಹೆಂಡರಿಬ್ಬರು ಒಂದೇ ದಿನ ಸತ್ತು ಹೋದಾಗ ಆಸ್ತಿ ಇಂದಿನವರೆಗೆ ಮಾಡಿಕೊಂಡೆ ಈ ನಿನ್ನ ಸಮಾಧಾನ. ನಾನಿಗೆ ಯಾವ ರೀತಿ ಸಮಾಧಾನ ಪಡಿಸ್ಬೇಕಂತ ನನಗೊಂದು ತಿಳಿತಾ ಇಲ್ಲ ರೀ, ನನಗೊಂದು ತಿಳಿತಾ ಇಲ್ಲ. ಯಾರಪ್ಪ ನೀನು? ಈ ಮಾತೆ ಮುಂದೆ ಕಣ್ಣೀರು ಏನಿದು ನಿನ್ನ ಮೈ ತುಂಬ ರಕ್ತ? ಏನಿದು ನಿನ್ನ ಕಣ್ಣಿನ ವ್ಯವಸ್ಥೆ? ಯಾರು ನಿನ್ನ ಈ ಸ್ಥಿತಿಗೆ ತಂದವರು? ನಾನು ಬರುವಾಗ ಇದನ್ನು ಕೇಳಿ ನನ್ನ ಎದೆ ಹೊಡೆದು ನೀರಾಗಿ ಹೋಯಿತು. ನಿನ್ನ ಕಷ್ಟದ ಕಣ್ಣೀರಿಗೆ ನನ್ನ ಮನ ಕರಿಗೆ ಹೋಯಿತು. ನಿನಗೇಕೆ ತಮ್ಮ ಈ ನನ್ನ ಕಷ್ಟ? ನಿನ್ನೆ ದಿನ ನನ್ನ ಕಣ್ಣು ಆಪರೇಷನ್ ಆಗುವ ಸಮಯದಲ್ಲಿ ನನ್ನ ರಕ್ತ ಕೊಟ್ಟೆಯಲ್ಲ, ಅಂದಿನಿಂದ ಇಂದಿನವರೆಗೆ ನನ್ನ ಪ್ರೇಮದಲ್ಲಿ ಬೆರೆತುಕೊಂಡಾಗಿನಿಂದ ಆ ನನ್ನ ತಾಯಿ ನೆನಪು ಬಂತು. ನನ್ನ ತಾಯಿ ನೆನಪು ಬಂತು. ನನ್ನ ಕತೆ ಬಹಳ ದೊಡ್ಡದಿದೆ. ನಾನೊಬ್ಬ ಅನಾಥ, ಮೇಲಾಗಿ ನನಗ ಅನಾಥ ರಕ್ಷಕನನ್ನುತ್ತಾರೆ. ಅದನ್ನು ನಿಮಗೆ ಈ ಸ್ಥಿತಿ ಏಕೆ ಬತ್ತೆಂದು ನನ್ನ ಮುಂದೆ ಹೇಳಿ. ನಿಮ್ಮೊಂದಿಗೆ ನಾನಿದ್ದೇನೆ. ನನಗೇನಾಗಿದೆಯಪ್ಪ? ಚೆನ್ನಾಗಿ ಇದ್ದೇನೆ. ನಿನಗೆ ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಯಾರೂ ಇಲ್ಲವೇನಪ್ಪ? ನಿತ್ಯ ಕಷ್ಟಕ್ಕೆ ಹೆಗಲು ಕೊಟ್ಟು ಬದುಕುವ ನಾನು ನಿಮ್ಮಂತವರ ಕಣ್ಣೀರು ಒರೆಸುವ ನನಗೆ ಈ ನೆಲವೇ ಹಾಸಿಗೆ.
ಆಕಾಶವೇ ಹೊತ್ತಿಗೆ, ಈ ಕಂದರಗಳೇ ನನ್ನ ಮನೆ, ಕಾಡು ಮೃಗಗಳೇ ನನ್ನ ಬಂಧುಗಳು, ನಿಮ್ಮಂತವರೇ ನನಗೆ ಅಣ್ಣ ತಮ್ಮಂದರು. ತಮ್ಮ, ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ಆ ಹಣೆ ಬರವನ್ನು ನಾವು ಅನುಭವಿಸ್ಲೇಬೇಕಪ್ಪ. ನಮ್ಮ ಹೊಣೆಯನ್ನು ನೀನೇಗೆ ಹೊತ್ಕೊಳ್ತೀವಿ ಹೇಳು ತಮ್ಮ. ಇಲ್ಲ, ಮೂಕನ ರೋಧ ಮೂಕನ ತಾಯಿಗೆ ಭಕ್ತಿ ಎಂಬಂತೆ ಈ ಅನಾಥರಾಗಿ ಹೊರ ಬಂದ ನಿಮ್ಮ ರೋಧ ಈ ಅನಾಥನಿಗೆ ಬಂತು. ಆ ನಿಮ್ಮ 10 ಕಷ್ಟದ ನುಡಿಯಲ್ಲಿ ಅದೇ ನುಡಿಯನ್ನು ಅವಳಿ ಸೋದರರೆಂದು ಹೇಳಿದಿರಿ. ಈಗ ಅದೇ ಅನಾಥ ಮಗು ಎಂದು ತಿಳಿದು ನನ್ನ ಮುಂದೆ ಸತ್ಯವಾದ ಮಾತನ್ನು ಹೇಳಿ. ತಮ್ಮ ಎಂತ ನುಡಿಯನ್ನಾಡಿದ್ದೀಯೋ ಕಂದ. ಈ ನಿನ್ನ ನುಡಿ ಕೇಳಿ ನನಗಾದ ನೋವನ್ನೇ ಮರೆತು ನಿನ್ನ ಪ್ರೇಮದಲ್ಲಿ ಬೆರೆತುಕೊಂಡಿನಪ್ಪ. ನೀನು ಅನಾಥನೇ, ನಿನಗೆ ಅಣ್ಣ ತಮ್ಮಂದಿರು ಯಾರೂ ಇಲ್ಲವೇನಪ್ಪ? ನಿತ್ಯ ಕಷ್ಟಕ್ಕೆ ಹಗಲು ಕೊಟ್ಟು ಬದುಕುವ ನಿಮ್ಮಂತವರ ಕಣ್ಣೀರು ಹರಿಸುವ ನೆಲವೇ ಹಾಸಿಗೆ, ಆಕಾಶವೇ ಹೊತ್ತಿಗೆ, ಗಿರಿ ಕಂದರಗಳೇ ನನ್ನ ಮನೆ, ಕಾಡ ಮೃಗಗಳೇ ನನ್ನ ಬಂಧುಗಳು, ನಿಮ್ಮಂತವರೇ ನನಗೆ ಅಣ್ಣ ತಮ್ಮಂದರು. ಕಂದ, ಎಂತ ಮಾತಪ್ಪ ನಿಂದು, ಎಂತ ನಿಷ್ಠುರದ ಮಾತುಗಳು. ಹೌದಮ್ಮ ತಾಯಿ, ಕಠೋರನಪ್ಪ ಈ ಕುಟೋರದಲ್ಲಿ ನಿತ್ಯ ಹಾಲು ಕುಡಿದ ಬದುಕುವ ಈ ವೀರನಿಗೆ ನಿಮ್ಮ ರಕ್ತ ನೋಡಿ ನನ್ನ ರೋಮ ಕುದಿಯುತ್ತಿದೆ, ನನ್ನ ರೋಷ ಉಕ್ಕುತ್ತಿದೆ. ಸತ್ಯವನ್ನೇ ಸಾಯಿಸಿ ನಡೆಯುವ ಕಲಿಯುಗದಲ್ಲಿ ಏನೆಂದು ಹೇಳಲಿಕ್ಕಂತ, ಏನೆಂದು ಹೇಳಲಿ? ಸತ್ಯಕ್ಕಾಗಿ ಸಂಬಂಧ ಕಳೆದುಕೊಂಡೆ, ರೈತನ ಏಳಿಗೆಗಾಗಿ ಸಾಕಷ್ಟು ಬಯಸಿಕೊಂಡೆ, ಸ್ನೇಹಿತನ ಮಾನ ಉಳಿಸಲು ಹೋಗಿ ಸಾಕಷ್ಟು ಬಡಿಸಿಕೊಂಡೆ. ಆ ಸಾಲಕ್ಕಾಗಿ ಆ ಗೌರವನ ಕಡೆ ಸಿಕ್ಕಂತ ಹರಿಸಿಕೊಂಡೆ. ಅವನೇ ಆ 75 ಹಳ್ಳಿಯ ಬಡಿದು ಚೆಲ್ಲುವ ಆ ದೇವೇಗೌಡ. ದೇವರ ಸಮಾನವೆಂದು ತಿಳಿದು ನಚಿಂತೆಯಿಂದ ನನ್ನ ಕಿವಿಯಲ್ಲಿ ಊದಿ, ಈಗ ಊದಿ ಮುಚ್ಚಿದ ಚಂಡದಂತೆ ಬಡ ಜನರ ಬದುಕಿನಲ್ಲಿ ಸಾವು ನೋವಿನ ಹೋರಾಟ ನಡೆಸಿದೆಯಾ ಮಗನೇ? ಆ ಕ್ರಾಂತಿ ವೀರನೇ ನನ್ನ ಶಾಂತಿಯ ಸಾಗರವೆಂದು ತಿಳಿದು ಕೊಲ್ಲಲೆಂದು ಒತ್ತಿ ಹೇಳು. ಈಗ ತೆರೆ ಮರೆಯಲ್ಲಿ ಅಡಗಿಕೊಂಡು ಕುಳಿತರು ಬಡ ಜೀವಿಗಳ ರಕ್ತ ಕುಡಿತೀಯ ನೀಚ. ಈಗ ನೀನು ಎಲ್ಲಿದ್ದರೂ ಸರಿ, ನೀನು ಕೊಟ್ಟ ಈ ಕ್ರಾಂತಿ ಘಟಕದಿಂದ ನಿನ್ನ ನೆತ್ತಿಯನ್ನು ಸೀಳಿ ಬಿಡುತ್ತೇನೆ. ನಮ್ಮ ಅನಾಥದ ಮೇಲೆ ಮತ್ತೊಂದು ಆಘಾತವೇ? ಯಾವ ಆಘಾತವನ್ನು ನಿನಗೆ? ಈ ಸೂರ ತಮ್ಮ ನಿನ್ನೊಂದಿಗೆ ಇರುವಾಗ ನೀನು ಯಾವುದಕ್ಕೂ ಭಯ ಪಡಬೇಡ, ನಿನ್ನೊಂದಿಗೆ ನಾನಿದ್ದೇನೆ. ತಮ್ಮ, ಆ ರವಿಕಾಂತ ನನ್ನ ತಮ್ಮಕನು, ಅವನನ್ನು ಕೊಲ್ಲಬೇಡ, ಏನು? ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಏನೋ ಆ ರವಿಕಾಂತ ನಿನ್ನ ತಮ್ಮನೇ? ಛೆ, ಇದೆಲ್ಲ ವಿಚಿತ್ರವಾಗಿದೆಯಲ್ಲ.